ಗೈಸ್ ವೆಲ್ಕಮ್ ಬ್ಯಾಕ್ ತನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಆ್ಯಂಡ್ ಈ ಪ್ರೋಮೋದಲ್ಲಿ ತುಂಬ ದಿನಗಳ ಆದಮೇಲೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಮಧ್ಯೆ ಒಂದಿಷ್ಟು ಕ್ಲಾಶ್ ಆಗ್ತಾ ಇದೆ, ಮಾತಿಗೆ ಮಾತಾಗ್ತಿರುವಂಥದ್ದು ಇಂಟ್ರೆಸ್ಟಿಂಗ್ ಕೂಡ ಇದೆ ಅಂತಲೇ ಹೇಳ್ಬೋದು. ಪ್ರೋಮೋ ನೋಡ್ಕೋಬೇಡ, ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ಸೂಚಿಸಲಾದ ಅವಧಿಯ ಒಳಗೆ ಆ ಪ್ರದೇಶಕ್ಕೆ ತಲುಪಿ ನೃತ್ಯ ಪ್ರದರ್ಶನ ಮಾಡಬೇಕು. ತೆಗೆದುಕೊಂಡ ಅವಧಿ ಅನುಗುಣವಾಗಿ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ. ಅಶ್ವಿನಿ ಅವರು ಸೂಚಿಸಲಾದ ಅವಧಿಯ ಒಳಗೆ ತಲುಪದ ಕಾರಣ ಮನೆ ಈ ಸುತ್ತಿನಲ್ಲಿ ಸೋತಿದೆ. ನಾನು ಮಾಡಿದೀನಿ ಅಂತ ಮಾಡ್ತಾ ಇರೋದು ಈಗ. ನಾನು ಬೇಕು ಅಂತ ಮಾಡಲ್ಲ, ಎಲ್ಲ ರೌಂಡ್ ಅಲ್ವೇ ಅಷ್ಟೇ. 9:30ಕ್ಕೆ ಸೊ ಗೈಸ್ ಪ್ರೋಮೋ ನೋಡಲ್ಲ ಏನಿಸ್ತು ಅನ್ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಕ್ಚುಲಿ ನಿಜ ಹೇಳಬೇಕಾದ್ರೆ ಈ ಸೀಸನ್ ಶುರುವಾದಾಗ ಯಾವ ಥರ ಇತ್ತು, ಇವಾಗ ಯಾವ ಥರ ಹೋಗ್ತಿದೆ, ಎಷ್ಟು ವಿಷಯ ಎಲ್ಲ ಬದಲಾಗ್ಬಿಟ್ಟಿದೆ, ವ್ಯಕ್ತಿಗಳು ಎಷ್ಟೆಲ್ಲ ಬದಲಾದರು, ಎಲ್ಲ ಕೂಡ ನೋಡ್ತಾ ಇದ್ದರೆ ದಿನಗಳು ಕಳೀತಾ ಎಲ್ಲ ವಿಷಯಗಳು ಕೂಡ ಬದಲಾಗ್ತಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಆ್ಯಂಡ್ ಬಿಗ್ ಬಾಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡವರು ತುಂಬ ವಿಷಯಗಳಲ್ಲಿ ಬದಲಾವಣೆನ ನಾವು ನೋಡ್ತಾ ಇದ್ದೀವಿ, ಬದಲಾಗ್ತಿದ್ದಾರೆ. ಕಾರಣ ಏನಪ್ಪ ಅಂದರೆ ಅವ್ರಿಗೆ ಗೊತ್ತಾಗ್ತದೆ ಹೊರಗಡೆ ಹೇಗೆ ಕಾಣಿಸ್ತಿದ್ವಿ ಅಂತ, ಓಕೆನಾ. ಆ್ಯಂಡ್ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅಶ್ವಿನಿ ಗೌಡ ಅಂತ ಬಂದಾಗ ಈ ಸೀಸನ್ ಶುರುವಾದಾಗ ಯಾವ ಥರ ಇದ್ದರು ಆ್ಯಂಡ್ ಇವಾಗ ಯಾವ ಥರ ಇದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಗೈಸ್. ಯಾಕಂದರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಆ ಟೈಮ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವರಿಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಜಗಳಗಳು, ಯಪ್ಪ ಯಾವ ಲೆವೆಲ್ಗೆ ಅದನ್ನು ಹೇಳೋಕ್ಕಾಗಲ್ಲ, ಆ ಲೆವೆಲ್ಗಿತ್ತು ಅಂತಲೇ ಹೇಳ್ಬೋದು. ಚಿಕ್ಕ ವಿಷಯ ಕೂಡ ಹತ್ಕೊಳ್ಳೋಂಥದ್ದು ಆಗ್ತಾಯಿತ್ತು. ಜೊತೆಗೆ ಅಶ್ವಿನಿ ಗೌಡ ಅವರು ಬರೀ ಗಿಲ್ಲಿ ಜೊತೆ ಎಲ್ಲ ರಕ್ಷಿತಾ, ಕಾವ್ಯ ಎಲ್ಲರ ಜನ ಕ್ಲಾಶ್ ಮಾಡ್ಕೊಳ್ಳೋರು. ಅದು ನೋಡೋರಿಗೆ ಹೆಂಗಿರ್ತಿತ್ತು ಅಂದರೆ ಸಖತ್ ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡೋದು ಎಪಿಸೋಡ್ ನೋಡೋದಕ್ಕೆ. ಇವತ್ತು ಯಾರು ಸರಿ, ಯಾರು ತಪ್ಪು, ಇವ್ರು ಸರಿನಾ ಅವ್ರು ಸರಿನಾ, ಇವಾಗ ಇವ್ರೇನು ಮಾತಾಡೋ ಅದಕ್ಕೆ ಅವ್ರೇನು ಹೇಳಿದ್ರು, ಏನು ಕತೆ, ಸೊ ಮುಂದೆ ಏನು ಮಾಡ್ಬೋದು, ಹಿಂಗೆ ಹೋಗ್ಬೋದು, ಈ ಥರ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾಯಿದ್ರು. ಜೊತೆಗೆ ಮೇಯ್ನಾಗಿ ಆ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಅವರು ಆ ಥರ ಇದ್ದಾಗ. ಬಟ್ ಇವಾಗ ನೀವು ಅಬ್ಸರ್ವ್ ಮಾಡಿದಾಗ ಯಾವಾಗ ಅಶ್ವಿನಿ ಗೌಡ ಅವ್ರಿಗೆ ಸುದೀಪ್ ಅಣ್ಣ ಒಂದು ಆಡಿಯೋ ಪ್ಲೇ ಮಾಡ್ತಾರೆ ಇವರೇ ಮಾತಾಡುವಂಥ ಮಾತುಗಳನ್ನು, ಅದಾದಮೇಲೆ ಕಂಪ್ಲೀಟಾಗಿ ಅಶ್ವಿನಿ ಗೌಡ ಬದಲಾದ್ರು ಅಂತಲೇ ಹೇಳ್ಬೋದು. ಅವ್ರಿಗೆ ಅರ್ಥ ಆಯಿತು, ಓಕೆ ನಾನು ಇಲ್ಲಿ ತುಂಬ ರಿಯಲ್ ಆಗಿದ್ದೆ, ಆದರೂ ಕೂಡ ಹೊರಗಡೆ ನಾನು ತುಂಬ ನೆಗೆಟಿವ್ ಆಗ್ತಿದ್ದೀನಿ, ಯಾಕಂದರೆ ನನ್ನ ಪದ ಬಳಕೆ ಲಿಮಿಟ್ನ ಕ್ರಾಸ್ ಮಾಡಿದೆ, ಇದು ನನಗೆ ಒಳ್ಳೆಯದಲ್ಲ, ತುಂಬ ಕೆಟ್ಟದಾಗ ನಾನು ಕಾಣಿಸ್ಕೊತಿದ್ದೀನಿ ಅಂತ ಅರ್ಥ ಮಾಡಿಕೊಂಡು ಅಲ್ಲಿಂದ ಕಂಪ್ಲೀಟ್ಲಿ ಚೇಂಜ್ ಆದರು. ಇದು ಅವರ ಸ್ಟ್ರಾಟಜಿ ಆಗಿರೋ ಕೂಡ ಸ್ಟಿಲ್ ಒಳ್ಳೆತನದಿಂದ ಆಡಬೇಕು ಅಂತ ಅಂದ್ಕೊಳ್ಳೋದೇ ಒಳ್ಳೆತನ ಅಲ್ವಾ. ಸೊ ಒಳ್ಳೆತನ ತೋರಿಸಿರೋದು ಒಳ್ಳೆಯದೇ. ಆದರೆ ಏನಪ್ಪ ಅಂದರೆ ಅವ್ರ ಕಡೆಯಿಂದ ಸಿಗ್ತಿದ್ದಂಥ ಒಂದು ಫೂಟೇಜ್ಗಳಾಗ್ಬೋದು, ಅಂದರೆ ಒಂದು ಆ ದಿನ ಎಪಿಸೋಡಲ್ಲಿ ಎಕ್ಸೈಟ್ಮೆಂಟ್ಸ್ ಕೊಡೋ ಹಾಗೆ ಒಂದು ಸಿಂಗಲ್ ಕ್ರಿಯೇಟ್ ಮಾಡ್ತಿರಲ್ಲ, ಅದೆಲ್ಲ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಕಾಂಪಿಟೇಷನ್ ತುಂಬ ಕಡಿಮೆನೇ ಆಗಿಬಿಟ್ಟಿದೆ. ಆವಾಗ ತುಂಬ ಹೈಲೈಟ್ ಆಗ್ತಿದ್ದೆ ಅಶ್ವಿನಿ ಗೌಡ ಇಲ್ಲ ಗಿಲ್ಲಿ ಇವರಿಬ್ಬರೇ. ಸೊ ಇವಾಗ ಅಶ್ವಿನಿ ಗೌಡ ಬೇರೆಯವ್ರ ಜೊತೆ ಕ್ಲಾಶ್ ಆಗಿರಬೇಕು, ಇಲ್ಲ ಗಿಲ್ಲಿ ಅವ್ರದ್ದು ಏನೋ ಒಂದು ಆಗಿರಬೇಕು, ಇಲ್ಲ ಇವರಿಬ್ಬರ ಮಧ್ಯೆ ಏನಾರು ಆಗಿರಬೇಕು. ಆ ಥರ ಇದ್ದಿದ್ದಾಗಲೇ ಸ್ವಲ್ಪ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂದರೆ ಅವಾಗ ಆ ಥರ ಇದ್ರಲ್ಲ ಅಶ್ವಿನಿ ಗೌಡರು, ಅದರಿಂದ ಪಾಪ ಹೊರಗಡೆ ಇವ್ರಿಗೆ ತುಂಬ ನೆಗೆಟಿವ್ ಆಗ್ತಿತ್ತು. ಇವಾಗ ಮನೇಲಿ ಏನು ಕಂಟೆಂಟ್ ಕೊಡದೇ ಇರ್ಬೋದು, ಓಕೆನಾ, ಅಂದರೆ ಬೇರೆ ಥರ. ಬಟ್ ಇಲ್ಲಿ ಸ್ಟಿಲ್ ಅವ್ರಿಗೆ ಒಳ್ಳೆ ಹೆಸರಂತೂ ಆಗ್ತಾಯಿದೆ, ಜನ ಇಷ್ಟಪಡ್ತಿದ್ದಾರೆ, ಅದೇ ಒಳ್ಳೆಯದು. ಏನಪ್ಪ ಅಂದರೆ 100 ದಿನ ಆಟದಲ್ಲಿ ಏನೇನೋ ಮಾಡೋಕ್ಕೆ ಹೋಗಿ ಹೊರಗಡೆ ಹೆಂಗಿಂಗೋ ಆಗಿ ಲೈಫ್ ಟೈಮ್ ಅನುಭವಿಸೋ ಬದಲು 100 ದಿನದಲ್ಲಿ ನೆಮ್ಮದಿಯಾಗಿ ಆರಾಮಾಗಿ ಸೇಫ್ ಗೇಮ್ ಮಾಡ್ಕೊಂಡ್ರು, ಅಥವಾ ನೆಮ್ಮದಿಯಾಗಿ ಯಾರಿಗೂ ಕೂಡ ತೊಂದರೆ ಕೊಡೋದು ತಮ್ಮ ಆಟ ತಾವು ಆಡ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಗುಡ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನು ಈ ಪ್ರೊಮೋ ವಿಷಯಕ್ಕೆ ಬರೋಣ. ಆ್ಯಂಡ್ ಇವಾಗ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮೇಲೆ ಅಂಥ ಕಂಟೆಂಟ್ ಕಾಣಿಸ್ತಾ ಇಲ್ಲ, ಸಿಗ್ತಾಯಿಲ್ಲ ನೋಡೋದಕ್ಕೆ ಅಂತಲೇ ಹೇಳ್ಬೋದು. ಅದಕ್ಕೇ ಈ ಥರ ಪ್ರೊಮೋಗಳು ಕೊಡ್ತಾ ಇದ್ದಾರೆ. ಹಿಂಗಿರಬೇಕಾಗಿತ್ತು ಆ್ಯಕ್ಚುಲಿ. ಇವಾಗ ಎಂಡ್ ಹತ್ರ ಬರ್ತಾಯಿದ್ದೀವಿ, ಇವಾಗೆಲ್ಲ ಪ್ರೋಮೋಗಳೆಲ್ಲ ಸಕ್ಕತ್ತಾಗಿರಬೇಕಾಗಿತ್ತು, ಅದು ಆಗ್ತಾಯಿಲ್ಲ. ಇವಾಗ ದಿನಸಿದೊಂದು ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ಟಿ ವಿ ಇದೆಯಲ್ಲ, ಸೊ ಅದರಲ್ಲಿ ಬರುತ್ತೆ. ಸೊ ಆ ಸೆಕೆಂಡ್ ಅಂತ ಹಾಕಿರ್ತಾರೆ, ಯಾವ ಏರಿಯಾ ಅಂತ ಹೇಳಿರ್ತಾರೆ, ಆ ಏರಿಯಾಗೆ ಹೋಗ್ಬಿಟ್ಟು ಡ್ಯಾನ್ಸ್ನ ಮಾಡಬೇಕಾಗುತ್ತೆ ಅಷ್ಟು ಸೆಕೆಂಡ್ ಒಳಗಡೆ. ಸೊ ಇದು ಮೇನು, ಅಲ್ಲಿಗೆ ಹೋಗಿ ಡ್ಯಾನ್ಸ್ ಮಾಡ್ರು ಅಂದರೆ ಪಕ್ಕ ಅವ್ರಿಗೆ ದಿನಸಿ ಸಿಗುತ್ತೆ, ಓಕೆನಾ, ಇಲ್ಲ ಅಂದರೆ ಸಿಗೋಲ್ಲ. ಸೊ ಈಗ ಫಸ್ಟು ಗಾರ್ಡನ್ ಏರಿಯಾ 10 ಸೆಕೆಂಡ್ ಅಂತ ಹಾಕಿದ್ದಾರೆ. ಸೊ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಸಖತ್ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಗಿಲ್ಲಿಯವರು ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿರುವಂಥದ್ದು. ಆ್ಯಂಡ್ ಇದಾದಮೇಲೆ ಬೆಡ್ರೂಮ್ ಹೇಳಿದ್ದಾರೆ. ಸೊ ಬೆಡ್ರೂಮ್ ಬಂದು ಕೂಡ ಎಲ್ಲರೂ ಸ್ಟೆಪ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ಒಂಥರ. ಇದಾದಮೇಲೆ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ್ದಾರೆ, 10 ಸೆಕೆಂಡಲ್ಲಿ ಹೋಗಬೇಕಾಗುತ್ತೆ. ಎಲ್ಲರೂ ಕೂಡ ತುಂಬ ಜನ ಬಿದ್ದಿದ್ದಾರೆ, ಇನ್ನೂ ಬಂದು ಬಿಡೋರು ಇದ್ದಾರೆ, ಓಕೆನಾ. ಅದಾದಮೇಲೆ ಎಲ್ಲರೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿರೋದು. ಕಾವ್ಯನ ಯಾರೋ ಗೊತ್ತಿಲ್ಲ ಇವರು, ಮೇ ಬಿ. ಸೊ ಆಚೆ ನಿಂತಿದ್ದಾರೆ ಸ್ಯಾರಿ ಹಾಕ್ಕೊಂಡಿರೋದಕ್ಕೆ ಅಂತ ಅನಿಸುತ್ತೆ. ನೋಡೋಣ, ಅವ್ರು ಬಿಡೋಂಗಿಲ್ವಾ, ಸ್ವಿಮ್ಮಿಂಗ್ ಪೂಲ್ ಏರಿಯಾ ಅದೇ ಲೆಕ್ಕ ಬರುತ್ತೆ ಅಂತ ಅನಿಸುತ್ತೆ. ನೋಡುವ ಅದೇನಾಗುತ್ತೆ ಅಂತ. ಗಿಲ್ಲಿ ಅಂತೂ ಸಖತ್ತಾಗಿ ಸ್ಟೆಪ್ ಆಗ್ತಿದ್ದಾರೆ ಇಲ್ಲಿ. ಇದಾದಮೇಲೆ ಕಿಚನ್ ಅಂತ ಹೇಳಿದ್ದಾರೆ, ಇಲ್ಲೂ ಕೂಡ 10 ಸೆಕೆಂಡ್ ಟೈಮ್ ಕೊಟ್ಟಿರೋದು. ಸೊ ಇಲ್ಲಿಗೆ ತಡವಾಗಿ ಬಂದವಂಥವ್ರು ಯಾರಪ್ಪ ಅಂದರೆ ಅದು ನಮ್ಮ ಅಶ್ವಿನಿ ಗೌಡರು. ಅಂದರೆ ಅದೇ ಟೈಮ್ ಅಂತೂ ಹೇಳೋಕ್ಕಾಗಲ್ಲ, ಎಲ್ಲಿ ಬೇಕಾದ್ರೂ ಇರ್ತಾರೆ ಅವರು. ಸೊ ಎಲ್ಲ ಟೈಮಲ್ಲಿ ಪಟ್ಟಂತ ಬರೋಕ್ಕಾಗತ್ತಾ, ಕಷ್ಟ ಇರುತ್ತೆ. ಸೊ ಆ ಥರನೇ ಬಿಗ್ ಬಾಸ್ ಅವ್ರು ನೋಡಿನೇ ಈ ಥರ ಮಾಡೋದು. ಕೆಲವೊಬ್ರಿಗೆ ಬೇಗ ಓಡೋಕ್ಕಾಗಲ್ಲ ಅಂತ ಗೊತ್ತಿರುತ್ತೆ, ಅವ್ರು ದೂರ ಇದ್ದಾಗ ಪಟ್ಟಂತ ಈ ಥರ ಸೌಂಡ್ ಮ್ಯೂಸಿಕ್ ಹಾಕೋದು, ಅಲ್ಲಿಗೆ ಬರೋಕ್ಕೆ ಲೇಟ್ ಆದಾಗ ಈ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡೋದು. ನಮ್ಮ ಬಿಗ್ ಬಾಸ್ ತುಂಬ ಬುದ್ಧಿವಂತರಿದ್ದಾರಪ್ಪ. ಸೊ ಇದಾದಮೇಲೆ ಒಂದಿಷ್ಟು ಕ್ಲಾಶ್ ಆಗಿರುವಂಥದ್ದು ಗಿಲ್ಲಿ ಮತ್ತು ಇವ್ರ ಮಧ್ಯ, ಯಾರು ನಮ್ಮ ಅಶ್ವಿನಿ ಗೌಡರ ಮಧ್ಯ. ಸೊ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಸೂಚಿಸಲಾದ ಅವಧಿಯ ಒಳಗೆ ಆ ಪ್ರದೇಶಕ್ಕೆ ತಲುಪಿ ನೃತ್ಯ ಪ್ರದರ್ಶನ ಮಾಡಬೇಕು. ಗೈಸ್ ಯಾರು ಡ್ಯಾನ್ಸ್ ನಿಮ್ಗೆ ತುಂಬ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ತಿಳಿಸಿ. ತೆಗೆದುಕೊಂಡ ಅವಧಿ
ಅನುಗುಣವಾಗಿ ಭಾರದ ಆ್ಯಂಡ್ ಇವಾಗ 10 ಸೆಕೆಂಡ್ ಅಂದಾಗ ಆ ಸೆಕೆಂಡ್ ಒಳಗಡೆ ಎಷ್ಟು ಬೇಗ ಬರ್ತಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಅನ್ಸುತ್ತೆ. ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ. ಅಶ್ವಿನಿ ಅವರು ಸೂಚಿಸಲಾದ ಅವಧಿಯ ಒಳಗೆ ತಲುಪದ ಕಾರಣ ಮನೆ ಈ ಸುತ್ತಿನಲ್ಲಿ ಸೋತಿದೆ. ಸೊ ಈ ರೌಂಡಲ್ಲಿ ಸೋತಿದೆ. ಓಕೆನಾ, ಇವಾಗ ರಿಯಾಕ್ಷನ್ ಬಂದೇ ಬರುತ್ತೆ. ಯಾರಿಗೆ ಆದರೂ ಕೂಡ ಒಂದು ಅನ್ಸುತ್ತೆ ಅದನ್ನು ಹೇಳ್ತಾರೆ. ಓಕೆನಾ, ಕೇಳಿಸ್ಕೊಳ್ಳಿ ಗಿಲ್ಲಿ ಮಾತನ್ನ. ಏನು ಹೇಳಿದ್ರು ಅದು ಮ್ಯಾಟ್ರ್ ಆಗುತ್ತೆ. ನಿಜ. ಈಗ ಆ್ಯಕ್ಚುಲಿ ಏನಪ್ಪ ಅಂದರೆ 2 ಸಲ ಬಾಸ್ಕೆಟ್ 2 ಸಲ ಸುಮಾರು ಸಲ ಹೋಗಿದೆ ಅಂತ ಅನ್ಕೋತೀನಿ. ಸೊ 2 ಸಲ ಬಾಸ್ಕೆಟ್ ಹೋಗಿದೆ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಇವಾಗ ಈ ರೌಂಡಲ್ಲಿ ಎಷ್ಟು ಸಲ ಏನೋ ಆಗಿದೆಯಾ ಇನ್ಕತೆ ಅದು ಕೂಡ ನೋಡಬೇಕಾಗುತ್ತೆ. ಮತ್ತು ಮೊದಲು ಎಲ್ಲ ಕೂಡ ತುಂಬ ಜನ ಸೀರಿಯಸ್ ಆಗಿ ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ ಗಿಲ್ಲಿ. ನೀವು ನೆನಪಿದೆಯಾ ನಿಮಗೆ? ಸೊ ಇವಾಗ ಸೇಮ್ ಕಥೆಯಲ್ಲಿ ಗಿಲ್ಲಿ ಕೂಡ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಏನಾಗುತ್ತೆ ಗೊತ್ತಾ, ಇವಾಗ ಸೀರಿಯಸ್ನೆಸ್ ಬರ್ತಾ ಇದೆಯಾ ಹಾಗಾದ್ರೆ ಗಿಲ್ಲಿಗೆ, ಮೊದಲೇ ಇರಲಿಲ್ವ ಅಂತ ಕೂಡ ಬರುತ್ತೆ. ಆ್ಯಂಡ್ ಇವಾಗ ಇನ್ನೊಂದು ಏನಪ್ಪ ಅಂದರೆ ಇವ್ರು ಮಾಡಿದ್ರು ಅಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರಾಗಿರ ಅನ್ನೋದು ಕೂಡ ಬರುತ್ತೆ. ಓಕೆನಾ, ಆ್ಯಂಡ್ ಇದು ತಪ್ಪಾಗುತ್ತೆ. ಬೇಕು ಅಂತಲೇ ಮಾಡೋದು ತಪ್ಪಲ್ವಾ? ನೀವು ಹೇಳಿ. ಹೌದು, ಇಲ್ಲಿ ಏನೋ ಸ್ಪೆಷಲ್ ಏನೋ ಇತ್ತಾ, ಅದಕ್ಕೋಸ್ಕರ ಇಷ್ಟೊಂದು ಗರಂ ಆಗ್ತಾರೆ. ಯಾಕಂದ್ರೆ ಗಿಲ್ಲಿ ಇದಕ್ಕೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋ ಅಂತ ಅನ್ಕೊಂಡಿದ್ದೆ. ಬಟ್ ಏನಪ್ಪ ಅಶ್ವಿನಿ ಗೌಡರ್ನ ಆಚೆ ತರುವಂಥ ಪ್ರಯತ್ನ ಕೂಡ ಇರ್ಬೋದು. ಯಾಕಂದ್ರೆ ನೆನ್ನೆ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ ಗಿಲ್ಲಿಗೆ ಆ್ಯಕ್ಚುಲಿ ನಿಜ ಹೇಳಬೇಕಾದ್ರೆ ಅಶ್ವಿನಿ ಗೌಡರ್ ಈ ಥರ ಇರೋದು ಇಷ್ಟನೇ ಇಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿದೆ ಯಾಕೆ ಅಂತ. ಓಕೆನಾ, ಮಾಡಬೇಡ ಹಬ್ಬ ಮಾಡೋದು. ಯಾವ್ರು ಮಾಡಿದ್ಕು ನೀವು ಮಾಡಿದ್ಕು ವ್ಯತ್ಯಾಸನೇ ಇರೋದಿಲ್ಲ. ಆ ಕೆಲಸ ಎಲ್ಲ ಮಾಡಬೇಡಿ. ನೋಡುವ ಏನೇನಾಗುತ್ತೆ ಏನು ಕತೆ ಅಂತ. ನಿಮ್ಗೆ ಅನಿಸ್ತು ಗೈಸ್ ಪ್ರಾಬ್ಲಮ್ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಏನಪ್ಪ ಕಂಟೆಂಟ್ ಇಲ್ಲ ಗೈಸ್. ಇದನ್ನೆಲ್ಲ ನಾವು ಆ್ಯಕ್ಚುಲಿ ಏನೇನೋ ಮಾಡ್ತಾರೆ ಅಂದ್ಕೊಂಡ್ವಿ, ಏನೋ ಆಗ್ತಾಯಿಲ್ಲ ಅನ್ಕೋತೀನಿ. ಇರಲಿ, ನೋಡುವ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.